ಸೊ ನಮಸ್ಕಾರ ಗೈಸ್, ಇಲ್ಲೊಂದ್ ಅಕ್ಕ ಅವ್ರ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋರೆ ಕ್ಯಾಂಪಿಂಗ್ ಮಾಡಕ್ಕೆ. ಅಂಡ್ ಇವ್ರ ಫ್ಯಾಮಿಲಿ 50 ಜನ ಅವ್ರೆ. ಫ್ಯಾಮಿಲಿ ಅಂತಾರ ಅದನ್ನ ಸಂಘ ಕಟ್ಕೊಂಡ್ಬಿಟ್ಟವ್ರು ಇವರು. ಮೆಜೆಸ್ಟಿಕ್ ತಂದಿರೋ ಕಂಬಳಿಗಳು ತಂದವ್ರೆ. ಇಲ್ಲಿ ಗ್ರಿಲ್ಡ್ ಚಿಕನ್ ಕಬಾಬ್ ಮಾಡ್ತಾವ್ರೆ. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾವ್ರೆ. ಇಲ್ಲಿ ಈರುಳ್ಳಿ ಟೊಮೆಟೊ ಎಲೆಕೋಸ್ ಎಲ್ಲ ಕಟ್ ಮಾಡ್ತಾವ್ರೆ. ಏನ್ ಮಾಡ್ತಾವ್ರೆ? ಬರ್ಗರ್ ಮಾಡ್ತಾವ್ರೆ. ದಿನ ಯಾರು ತಿಂತಾರೋ ಬರ್ಗರ್ ಅವ್ನ್ ದೊಡ್ಡ. ಇಲ್ಲಿ ಒಲೆ ಮೇಲೆ ಒಂದ್ ತಪ್ಲೆ ಇಕ್ಬಿಟ್ಟು ಏನಿದು ಐಸ್ ಕ್ರೀಮಾ ಇದನ್ನೆಲ್ಲೋ ನೋಡ್ದಂಗ್ ಟೀ ಮಾಡ್ತಾವ್ರೆ. ನೋಡಿ ಇವ್ರು ಟೀ ಈ ತರ ಬಾಕ್ಸ್ ಹಾಕೊಂಡು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡ್ಬಿಟ್ಟು ಯಾವಾಗ ಬೇಕಾವಾಗ ಬಿಸಿ ಮಾಡ್ಕೊಂಡ್ ಕುಡ್ಬಿಡೋದು. ಬಾಕ್ಸ್ ಜಲೇಬಿಗಳು ಎತ್ಕೊಂಡ್ ಬಂದವ್ರೆ. ಜಲೇಬಿ ಮಾರೋನ್ಗಂತೂ ಲಾಟ್ರಿ. ಆಮೇಲೆ ಫೈರ್ ಕ್ಯಾಂಪ್ ಹಾಕಿ ಇದೇನಿದು ಕ್ರೀಮ್ ಬಿಸ್ಕೆಟ್ ಮಾಡ್ಕೊಂತಿರ್ತಾವ್ರೆ. ಇಷ್ಟೊಂದ್ ಕ್ರೀಮ್ ಯಾರು ಹಾಕಂತಾರೆ? ಚೀ. ಆಮೇಲೆ ಮಲ್ಕೊಂಡ್ರು ಎದ್ಬಿಟ್ರು. ಇವಾಗ ಏನ್ ಮಾಡ್ತಾವ್ರೆ? ಮೊಸರು ಹಾಕೋದ್ರು, ನೀರ್ ಹಾಕೋದ್ರು, ಮಿಕ್ಸ್ ಮಾಡಿ ಲಸ್ಸಿ ಮಾಡ್ತಾವ್ರೆ ಗುರು. ಒಟ್ನಲ್ಲಿ ಬೇರೆ ದೇಶದಲ್ಲಿ ಲಸ್ಸಿ ಗಿಸಿ ಎಲ್ಲ ಕುಡಿತಾರೆ. ಆಮೇಲೆ ಏನೋ ತಗೋದ್ರು, ಏನಿದು ಆಲೂಗಡ್ಡೆ ಪಲ್ಯನ. ಆಮೇಲೆ ಕೊತ್ಮೀರಿ ಗಿತ್ಮೀರಿ ಎಲ್ಲ ಕಟ್ ಮಾಡೋ ನೋಡಿ ಹಾಕೋದ್ರು. ಪೂರಿ ಮಾಡ್ತಾವ್ರ ಅಂದ್ರೆ ಪಕ್ಕ ಆಲೂಗಡ್ಡೆ ಪಲ್ಯನೇ ಅದು. ನೋಡಿ ನಾನು ಏನಂದೆ, ಕಲರ್ ಸ್ವಲ್ಪ ಬೇರೆ ತರ ಐತಷ್ಟೇ. ಪೂರಿ ಜೊತೆ ಚೆನ್ನಾಗಿ ತಿಂದಿ ಇವಾಗ ಬಂದಿಲ್ಲ ಮಾಡ್ತಾವ್ರೆ. ಮತ್ತೆ ಟೀ ಲೈಫ್ ಅಲ್ಲಿ ಏನ್